ಬಸವಣ್ಣ ಅಂದ್ರೆ ಬಸವಣ್ಣ. ಇಂಥ ಭಕ್ತಿ ಭಾಂಡಾರಿ ಜಗಜ್ಯೋತಿ ಮಹಾತ್ಮ ಬಸವಣ್ಣನನ್ನು ನೋಡಿದ್ರೆ ಸಹಿಸಿಕೊಳ್ಳಿಕ್ಕೆ ಆಗದೇ ಇರುವಂತಹ ತಾಪ, ಕಷ್ಟ. ಕಲ್ಯಾಣದಲ್ಲಿ ಇರುವಂತಹ ಬಸವಣ್ಣನವರ ಕೀರ್ತಿ ವಾರ್ತೆಯನ್ನ ಕೇಳಿ ದೇವರ ಹಿಪ್ಪರಿಗೆಯಲ್ಲಿ ಇರುವಂತಹ ಮಡಿವಾಳ ಮಾಚಯ್ಯ ಬಟ್ಟೆ ತೊಳೆಯುವ ಕೆಲಸ ಮಾಡುವಂಥವ, ರಜಕ ವೃತ್ತಿ, ಬಟ್ಟಿ ತೊಳಿ ಕೆಲಸ, ಮಡಿವಾಳ ಮಾಚಿದೆ. ಕಲ್ಯಾಣಕ್ಕೆ ಹೋಗಬೇಕಂತ ಅಂದಿನ ದಿನಮಾನಗಳಲ್ಲಿ ಮಡಿವಾಳ ಮಾಚಿದೇವ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಜೊತೆ ಆನಂದದಿಂದ ಇದ್ದ. ಕಲ್ಯಾಣದಲ್ಲಿ ಅವನ ಕೆಲಸ ಶರಣರ ಶರಣೆಯರ ಜಂಗಮಾಮೂರ್ತಿಗಳ ಪ್ರತಿನಿತ್ಯ ಬಟ್ಟೆಗಳನ್ನ ಹೊಳಿಗಿ ಹಳ್ಳಕ್ಕ ತ್ರಿಪುರಾಂತಕ ಕೆರಿಗಿ ತಗೊಂಡು ಹೋಗಿ ಸ್ವಚ್ಛ ತೊಳ್ಕೊಂಡು ಒಣಗಿಸಿ ಮಡಿ ಬಟ್ಟೆಗಳನ್ನ ಗಂಟು ಕಟ್ಕೊಂಡು ತಂದು ಅವರವ್ರ ಬಟ್ಟೆ ಅವರಿಗೆ ಮುಟ್ಟಿಸ್ತೀವಿ. ಈ ಕೆಲಸ ಅವನು ಎದಿ ಮ್ಯಾಗ ಯಾವಾಗಲೂ ದೊಡ್ಡ ಖಡ್ಗ, ಬಿಚ್ಚ ಹತಾರಂತೀವಲ್ಲ, ಖಡ್ಗ ಖಾಯಾಮ್ ಇರ್ತಿತ್ತು. ವೀರಾವೇಶದ ಮನುಷ್ಯ, ಯಾರಿಗೇನು ಅನ್ನಾವಲ್ಲ, ಯಾರು ಏನು ಅನ್ಯತಾ ತಿಳ್ಕೊಂಡು ಏನಂತಾರಲ್ಲ, ಖಲಾಸ್ ವೀರಗಣಾಚಾರ ವೃತ್ತದ ಮನುಷ್ಯ ಮಡಿವಾಳ ಮಾಚಿದೇವ್. ಹೋಗಾಗ ಹಂಗೆ ಬಟ್ಟಿ ತಗೊಂಡು ಹೋಗಾಗ ಸುಮ್ಮ ಹೋಗ್ತಿದ್ದ. ತಿರುಗಿ ಬರೋ ಕಾಲಕ್ಕೆ ಯಾರಾದರೂ ನನ್ನ ಸ್ಪರ್ಶ ಮಾಡಿದ್ರೆ, ಯಾರ ನನ್ನ ಮುಟ್ಟಿದ್ರೆ, ನಾ ಶರಣರ ಜಂಗಮಾಮೂರ್ತಿಗಳ ಮಡಿಬಟ್ಟಿ ತೊಳ್ಕೊಂಡು ತಗೊಂಡು ಹೊಂಟೀನಿ, ಯಾರಾದರೂ ಮುಟ್ಟಿದ್ರೆ ಅವರು ರುಂಡ ಚಂಡಾಡೋದೆ, ಸಮೀಪಕ್ಕೆ ಯಾರು ಬರಬೇಡ್ರಿ. ಒಗ್ಯಾಕ ಹೋಗಾಗ ಹಂಗ ಹೋಗಾಮ, ತೊಳ್ಕೊಂಡು ಬರಾಕ್ ಹೋಗಾಗ ತೊಳೆದ ಮ್ಯಾಲ ಹಿಂಗ ಅನ್ಕೋತ ಬರ. ಬಿಜ್ಜಳ ಒಮ್ಮೆ ಕೇಳಿದ ಬಸವಣ್ಣನವ್ರಿಗೆ, ಹಿಂಗ್ಯಾಕ ಅನ್ಕೊಂತ ಬರ್ತಾನವ? ಇಲ್ರಿ ಅಪ್ಪ, ಅವ ಸಾಕ್ಷಾತ್ ಶಿವಸ್ವರೂಪ ಬಿಜ್ಜಳ ಮಹಾರಾಜ್, ವೀರಗಣಾಚಾರ ವೃತ್ತದ ಮನುಷ್ಯ, ಅವ ವೃತ್ತಿ, ಯಾರಿಗೂ ಏನೂ ಅನ್ನಂಗಿಲ್ಲ, ಅಂದವ್ರಿಗೆ ಬಿಡಂಗಿಲ್ಲ. ಮಂಚಣ್ಣ ರಾಜಾಗ ತಲೆ ತುಂಬಿದ. ಬಿಜ್ಜಳ ಅಂದ ಮಂಚಣ್ಣಗ, ಹೋಲಿ ಬಿಡಪ್ಪ, ಬಸವಣ್ಣವ್ರು ಹೇಳ್ಯಾರ ಶಿವಸ್ವರೂಪದ ಮನುಷ್ಯ, ಆಯ್ತು ತಗೋ, ಏನದ ನೀನೇ ಸ್ವಲ್ಪ ಸಹಿಸ್ಕೋ. ಹೇ ರಾಜ, ಹಂಗಂದ್ರೆ ಹಂಗೆ ನೋಡೇ ಬಿಡು ಮನ್ನ. ಒಮ್ಮೆ ಮಡಿವಾಳ ಮಾಚಿ ದೇವರು ಬಟ್ಟಿ ತೊಳ್ಕೊಂಡು ತಲೆ ಮ್ಯಾಲ ಗಂಟು ಹೊತ್ಕೊಂಡು ಕಡ್ಗ ಕೈಯಾಗ ಹಿಡ್ಕೊಂಡು ಬರ್ತಿದ್ರ ಮಂಚಣ್ಣ ಒಬ್ಬ ಹೇಳಿ ವ್ಯವಸ್ಥೆ ಮಾಡಿಬಿಟ್ಟಿದ್ದ. ಕೊಂಡಿ ಮಂಚಣ್ಣ, ಮುಟ್ಟಿಬಿಡು ಅವಂಗ ಮಡಿವಾಳ ಮಾಚಣ್ಣ, ಮಡಿವಾಳ ಮಾಚಿದೇವಗ ಮುಟ್ಟಿಬಿಡು ನೋಡ. ಅವ ಹೇಳಿದಂಗ ಇವ ಬಂದು ಮಡಿವಾಳ ಮಾಚಿದೇವಗ ಮಂಚಣ್ಣ ಹೇಳಿದಂಗ ಸ್ವಲ್ಪ ಹಿಂಗ ಮುಟ್ಟಿಬಿಟ್ಟ. ಉಗ್ರ ಪ್ರತಾಪಿ, ಕ್ರೋಧಪಾರಾಯಣನಾಗಿ ಕೋಪಾವಿಷ್ಟನಾಗಿ ಮಡಿವಾಳ ಮಾಚಿದೇವ ತನ್ನ ಎದೆ ಮೇಲಿರೋ ಖಡ್ಗ ಕೈಯಾಗ ಹಿಡ್ಕೊಂಡಿದ್ನಲ್ಲ, ಸ್ಪರ್ಶ ಮಾಡಿದ ಮನುಷ್ಯನನ್ನ ತಲೆ ಮ್ಯಾಗ ಹೊತ್ತಿರುವಂತಹ ಶರಣರ ಶರಣೆಯರ ಜಂಗಮಾಮೂರ್ತಿಗಳ ಮಡಿಬಟ್ಟೆ ಏನಿದ್ದುವಲ್ಲ, ಮಡಿಬಟ್ಟಿ ಎಡಗೈಲೆ ಕೆಳಗೆ ತಗೊಂಡು ಹಿಂಗ ಮ್ಯಾಲ ಒಗದು ಬಿಟ್ಟ. ಮಡಿಬಟ್ಟಿ ಗಂಟು ಅಂತರ್ಲೆ ಓಡಾಡುತ್ತಿತ್ತು ಆಕಾಶದೊಳಗ. ಅವ ಎಲ್ಲಿ ಹೋತಾನ ಅಲ್ಲಿ ಅಂತರ್ಲೆ ಓಡಾಡ. ಹೆಂಗ ಸರಿತಾನ ಬುಡಕ ಹಂಗ ತಲೆ ಮ್ಯಾಗ ಅಂತರ್ಲೆ ಓಡಾಡುತ್ತಿತ್ತು ಮಡಿಬಟ್ಟಿ ಗಂಟ. ಕೈಯಾಗ ಖಡ್ಗ ಹಿಡಿದಿದ್ನಲ್ಲ, ಮುಟ್ಟಿದ್ನಲ್ಲ, ಮಂಚಣ್ಣ ಹೇಳಿದಂಗ ಇವ ಏನು ಮುಟ್ಟಿದ್ನಲ್ಲ ಮನುಷ್ಯ, ಅವನು ರುಂಡ ಕಡ್ದ. ಶುರುವಾತ್ ರಕ್ತದ ಕಾರ್ಯ, ರಕ್ತದ ಕೆಟ್ಟ ಕೆಲಸ ಅವತ್ತೇ ಪ್ರಾರಂಭ ಆಯ್ತು.
ಮಡಿವಾಳ ಮಾಚಿದೇವನಿಂದ. ಇದೇ ಅವಕಾಶವನ್ನ ಕಾಯ್ಕೊಂತ ಕುಂತಿದ್ದ ಮಂಚಣ್ಣ ತಡನ ಮಾಡಲಿ, ಬಿಜ್ಜಳನಿಗೆ ತಲೆ ತುಂಬಿಬಿಟ್ಟು, ರಾಜರೇ ಘಾತ ಆಗಿ ಹೋತು, ಕಲ್ಯಾಣದೊಳಗೆ ರಕ್ತದ ಕಾಲುವೆ ಹರಿತಾದ, ಕಲ್ಯಾಣದ ರಸ್ತೆ ಇಲ್ಲಿವರೆಗೆ ರಕ್ತ ಕಂಡಿದ್ದಿಲ್ಲ, ಬಿಜ್ಜಳ ಭೂಪಾಲ ಮಹಾರಾಜ್ ಈ ಕಲ್ಯಾಣದೊಳಗೆ ರಕ್ತ ಹರಿತಪ್ಪ. ಏನಾತು ಏನಾತು ಏನಾತನ್ನಾಕಿ ಏನದು? ಬಸವಣ್ಣನ ಗಣಾಚಾರದ ವೃತ್ತಿಯಲ್ಲಿರೋ ಮಡಿವಾಳ ಮಾಚಿದೇವ, ಮಡಿವಾಳ ಮಾಚಯ್ಯ ಇಂಥ ಒಬ್ಬ ಭಕ್ತನ ರುಂಡ ಕಡ್ದು ಬಿಟ್ಟಾನ, ರುಂಡ ಚಂಡಾಡಿ ಬಿಟ್ಟಾನ. ಹೆಂಡತಿ ಮಕ್ಕಳ ಪರಿಸ್ಥಿತಿ ಹೆಂಗ, ಮುಂದೆ ಹೆಂಗ ಅವ್ರ ಜೀವನ? ಇಷ್ಟೊಂದು ಉದ್ದಟತನವೇ, ಇಷ್ಟು ಉಪಟಳವೇ? ಹೇಳೋರು ಕೇಳೋರು ಯಾರು ಇಲ್ಲೇನ್? ಒಂದು ಕತ್ತು 1:40 ಹೇಳಂಗಿಲ್ಲ, ಹೇಳ್ತಿರ್ತಾರ. ಗಂಡ ಎಲಿಗೆರ ಹೋಗಿದ್ನಂದ್ರೆ ಬಂದ್ಗಳೇ, ತಮ್ಮ ಬಾಳಾಗ್ಯದಕ್ಕಿದ್ ನಿನ್ನ ಹೆಣ್ತಿದು ನೋಡ್ ಜರ ಎಚ್ಚರಿರು. ಏನ್ ನನಗೆ ಚಾ ಅನ್ನಂಗಿಲ್ಲ, ಮ್ಯಾ ಅನ್ನಂಗಿಲ್ಲ, ಅತ್ತಿಯರ ಅನ್ನಂಗಿಲ್ಲ, ಮುದುಕಿ ಅಂತಾಳ. ಮುಂಜಾನೆ ಮಾಡಿದ್ದೆ ಅಡ್ಡು ಹೊತ್ತು ಹಾಕ್ತಾಳ. ಮಕ್ಕಳಾಗ ತಯಾರಾದ್ರೆ ಹಸಂಗಿಲ್ಲ, ಏನಿಲ್ಲ, ಚಂತನ ಬರೇ ಟಿವಿ ನೋಡ್ಕೋತ ಮೊಬೈಲ್ ನೋಡ್ಕೋತ ಕುಂದಿರ್ತಾಳ. ಇರ್ಲಿಕ್ಕನ ಹೊರಗೆ ಕಟ್ಟಿಗೆ ಕುಂದಿರ್ತಾಳ. ಇವ್ರ ಮನೆಗೆ ಹೋಗಿ ಮಾತು ಹೇಳ್ಕೋತ ಕುಂದಿರ್ತಾಳ. ಯಾರ ಬಂದವ್ರು ಏನ್ರ ಕೇಳಿದ್ರು ನನಗೆ ಕಿವಿ ಕೇಳಂಗಿಲ್ಲ, ಕಣ್ಣು ಕಾಣಂಗಿಲ್ಲ. ಹ್ಯಾಂಗ್ ಮಾಡ್ಲಿ, ನನ್ನ ಹಣೆ ಬರ ಹಿಂಗಾದ್ರೆ ಹಂಗ, ಸಾಕಾಯ್ತಪ್ಪೋ ಆಕಿನ ಕಾಲಾಗ. 1:9 10:40 ಹೇಳಿ ಇದು ಹೊರಗೆ ದಾರು ಕುಡಿದು ನಿಶೆ ಆಗಂಗಿಲ್ರಿ. ಇದಕ್ಕೆ ಅವರೋ ಹೇಳಿದ್ರೆ ನಿಶೆ ಆಗಿಬಿಡ್ತದೆ. ಅಕ್ಕಿ ಬರುದು ಅಟ್ಟೆ ತಡ ಏಂತಿ ಅಡಿ ತಗೊಂಡೋಗ್ಬಿಡ್ತಾನೆ. ಪರಿಸ್ಥಿತಿ ಹೇಳಿಕೆ ಮಾತಿಗೆ ಧರ್ಮರಾಯ ಕೆಟ್ಟ ಅನ್ನೋ ಮಾತದ. 1:9 ಮಾಡಿ ಬಿಜ್ಜಳ ಮಹಾರಾಜನಿಗೆ ಮಂಚಣ್ಣ ಹೇಳಿಬಿಟ್ಟ. ಸಿಟ್ಟು ಬಂದ್ಬಿಡುತ್ತೆ ಬಿಜ್ಜಣಿ. ಎಲ್ಲಿ ಬಸವಣ್ಣ ಕರೆದುಕೊಂಡು ತನ್ನಿರಿ ಆತನನ್ನ. ಅರಮನೆಯ ಭಂಡಾರದ ಕೋಣಿಯೊಳಗೆ ಲೆಕ್ಕ ಬರಕೊಂತ ಕುಂತಿದ್ದ. ಸೇವಕರು ಆದ್ರು, ಮಹಾರಾಜರು ಕರಿತಾ ಇದಾರ, ಬರ್ರಿ ಅಪ್ಪಣೆಯಾಗಿದೆ. ಬಂದ. ಏನು ಬಸವಣ್ಣ, ನಿನ್ನ ಶರಣರ ಉಪಟಳ ಹೆಚ್ಚಾಗಿ ಬಿಡ್ತು. ಏನಾಯಿತು ಮಹಾರಾಜ್, ಏನಾಯ್ತು ಹೇಳ್ರಿ. ಏನಾಗೋದೇನದು? ಮಡಿವಾಳ ಮಾಚಯ್ಯ ಬಟ್ಟೆ ತೊಳೆದುಕೊಂಡು ಬರುವ ಪ್ರಸಂಗದಲ್ಲಿ ಒಬ್ಬ ಭಕ್ತ, ಸಾಮಾನ್ಯ ಮನುಷ್ಯ ಪ್ರಜೆ, ಏನು ಮುಟ್ಟಿನ್ನೋ ಇಲ್ಲೋ ದೇವ್ರಿಗೆ ಗೊತ್ತದು. ಸುಮ್ಸುಮನ ಮುಟ್ಟ್ಯಾನ ಹಂಗ ಹಿಂಗಂತೇಳಿ ಅವನನ್ನ ರುಂಡ ಚಂಡಾಡಿ ಬಿಟ್ಟಾನ. ಅಯ್ಯೋ ಶಿವ, ಆ ರಜಕನ ಉಪಟಳ ಹೆಚ್ಚಾಗಿ ಬಿಡಿತ್ತು. ಬಹಳ ಆತ ಒಂದು. ಇಲ್ಲ, ಹಂಗನ್ಬಾಡ್ರಿ ಮಹಾರಾಜರೇ, ಆತ ಸಾಕ್ಷಾತ್ ಶಿವನ ಸ್ವರೂಪ. ಕೆಟ್ಟದ್ದು ಯಾರಿಗೂ ಮಾಡಕ್ ಹೋಗಿಲ್ಲ. ಕೆಟ್ಟದ್ದು ಅವಾಗ ಯಾರು ಮಾಡ್ತಾರ ಅವ್ರನ್ನ ಬಿಡಂಗಿಲ್ಲ. ಇದು ಅವನ ಸಿದ್ಧಾಂತ, ಇದು ಅವನ ಬದುಕಿನ ಜೀವನದ ನಿಯಮ. ಇವ ಮುಟ್ಟಿರ್ಬೇಕು, ಮುಟ್ಟಿದಲ್ಲೇ ಅವ ಹೊಡೆದ. ಹಿಂಗಾದ್ರ ದಿನ ಕಲ್ಯಾಣದಾಗ ಅವ ದಿವ್ಸಕ್ಕೆ 10 ಮಂದಿನ ರುಂಡ ಚೆಂಡಾಡ್ಕೊತ ಹೋಗ್ತಾನ. ಪ್ರಜೆಗಳ ಸಂಖ್ಯೆ ಕಡಿಮೆ ಆಗ್ತದ. ಪ್ರಜೆಗಳ ರಕ್ಷಣೆ ಮಾಡುವಾತ ನಾನು. ಕೊಲೆ ಮಾಡಿರುವಂತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಮಾವುತ, ಹಾನಿ ವ್ಯವಸ್ಥೆ ಮಾಡವ ಮಾವುತ ಬಾಯಿಲ್ಲಿ. ಬಂದೆ ಪ್ರಭು. ಬಲಾಢ್ಯವಾದ ಮದಗಜದ ಆನೆಯನ್ನ ಬಿಡು, ಮಡಿವಾಳ ಮಾಚನ ಮೇಲೆ ತುಳಿದು ಸಂಹಾರ ಮಾಡಲಿ. ಬಸವಣ್ಣಂತಾನ, ಶಿವ ಕೂಡಲ ಸಂಘ ಆಡದಿರು ಬಿಜ್ಜಳ ಭೂಪಾಲ ಮಹಾರಾಜ ಅಂತ ಮಾತನ್ನ. ಮದಗಜವನ್ನ ಮಡಿವಾಳ ಮಾಚಿದೇವನ ಮೇಲೆ ಬಿಟ್ಟರೆ ಪ್ರಾಣ ಉಳಿದೀತೆ. ರಾಜಸಭೆಯನ್ನ ಕರೆದು ಆಲೋಚನೆ ಮಾಡೋಣ. ಮಂಚಣ್ಣ ಅಲ್ಲೇ ಇದ್ನಲ್ಲ. ಏನು ರಾಜಸಭಾ ಇಲ್ಲ, ಏನಿಲ್ಲ, ಆನೆಯನ್ನ ಬಿಟ್ಟು ಬಿಡು, ಹೋಗ್ಲಿ. ಅಜ್ಞಾನಿ
ತಿಳುವಳಿಕೆ ಇಲ್ಲ, ತನಗೂ ತಿಳಿಯಂಗಿಲ್ಲ, ತಿಳಿದವ್ರು ಹೇಳಿದ ಮಾತನ್ನು ಕೇಳಂಗಿಲ್ಲ. ತಿಳುವಳಿಕೆ ಇರಲಿಲ್ಲ ಅಂದ್ರೆ ನೋಡುವವರ ದೃಷ್ಟಿಯೊಳಗೆ ಅಪಹಾಸ್ಯಕ್ಕೆ ಗುರಿಯಾಗ್ತದ ಮನುಷ್ಯನ ಜೀವನ. ತಿಳಿದೇ ಇದ್ರೂ ತಿಳಿದವರನ್ನ ಕೇಳಬೇಕು. ಮಂಚಣ್ಣ ತಲೆ ತುಂಬಿಬಿಟ್ಟ, ಆನೆ ಬಿಡೋದು. ಬಲಾಢ್ಯವಾದ ಮದಗಜ ಸೊಕ್ಕೇರಿದ ಆನೆಯನ್ನ ಮಡಿವಾಳ ಮಾಚಯ್ಯನ ಮೇಲೆ ಮಾವುತ ಹುರಿದುಂಬಿಸಿ ಬಿಟ್ಟು. ಮದವೇರಿದ ಸೊಕ್ಕೇರಿದ ಆನೆ ಮಡಿವಾಳ ಮಾಚಯ್ಯ ಎಲ್ಲಿದ್ನೋ ಅವನಿಗೆ ಹೋಗಿ ಹಾಯ್ದ ಕೆಡಿವಿ ಅವನ ತುಳಿಬೇಕಂತ ಹೋಗುದಕ್ಕನ ಮಡಿವಾಳ ಮಾಚಿದೇವ ಅದರ ಸೊಂಡಿಲನ್ನೇ ಹಿಡಿದು ಮುರಿದು ಅಗಸಿಯ ಬಾಗಲದ ಗ್ವಾಡಿಗೆ ಒತ್ತಿ ಖಡ್ಗದಿಂದ ಆನೆಯ ರುಂಡವನ್ನೇ ಚಂಡಾಡಿಬಿಟ್ಟ. ಬಹು ಬಲಾಢ್ಯ ವೀರವೃತ್ತಿಯ ಶರಣ ಮಡಿವಾಳ ಮಾಚಿದೇವ, ಮಡಿವಾಳ ಮಾಚಯ್ಯ. ಆನಿ ಸೊಂಡಿಲ ಕಡದ ರುಂಡ ಕಡದ ರಕ್ತದ ಕಾಲುವೆ ಹರಿಯಾಕತ್ತಿ ಬಿಡಿತು. ಮಂಚಣ್ಣ ಈ ದೃಶ್ಯವನ್ನು ನೋಡಿ ನಡಗ ಕತ್ತಿಬಿಟ್ಟು ತಿರುಗಿ ಓಡ್ಕೊಂತ ಅರಮನೆಗೆ ಬಂದು, ರಾಜ 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 ಆನೆಯ ಮಾವುತ ಬಂದು ಮದಗಜ 100 ಮಂದಿನ ಏಕಕಾಲಕ್ಕ 100 ಮಂದಿ ಬಂದ್ರು ಹದ್ದು ಬಸ್ತಿನೊಳಗೆ ಬರಲಾರದಂತ ಆನಿ, ಅಟಾಪ್ ಆಗಲಾರದಂತಹದ್ದು, ಕಂಟ್ರೋಲ್ನೊಳಗೆ ಬರಲಾರದಂತ ಆನಿ ಒಬ್ಬ ಮಡಿವಾಳ ಮಾಚಯ್ಯ ಸೊಂಡಿಲನ್ನೇ ತಿರುವಿ ಮುರಿದು ರುಂಡ ಕಡದು ಬಿಟ್ಟಾನ. ಏನಿದು ಅನಾಹುತ? ಎಲ್ಲಿ ಆನೆಯ ರುಂಡವನ್ನ ಕಡದಿದ್ನಲ್ಲ ಮಡಿವಾಳ ಮಾಚಯ್ಯ, ಅಲ್ಲಿಗೆ ಬಂದ ಬಿಜ್ಜಳ ಮಹಾರಾಜ ಕಲ್ಯಾಣದ ಅಗಸಿ ಬಾಗಲ ಬಯಲು ಪ್ರದೇಶದೊಳಗೆ. ಶಿವ ಬಸವಣ್ಣನವರು ಬಂದು, ನಾ ಹೇಳಿಲ್ರಿ ಬಿಜ್ಜಳ ಭೂಪಾಲ ಮಹಾರಾಜ್ ಬಿಜ್ಜಳ ರಾಜನೇ, ನಾ ಹೇಳಿದ್ನಲ್ಲ. ಇಂಥ ನಿರ್ಮಲ ಮನಸ್ಸಿನ ಭಕ್ತನ ಮೇಲೆ ಆನಿ ಬಿಟ್ರಿ. ಗಣಾಚಾರ ವೃತ್ತಿಯ ಈತ ಬಿಜ್ಜಳ ಅಂತಾನೆ. 100 ಜನ ಬಹು ಬಲಾಢ್ಯರು ಬಂದ್ರು ತುಳಿದು ಹಾಕುವಂತ ನನ್ನ ಮದಗಜ, ಅರಮನೆಯ ಮಹಾಶಕ್ತಿಶಾಲಿ ಮದಗಜವನ್ನೇ ಒಬ್ಬ ಮಡಿವಾಳ ಮಾಚಯ್ಯ ಸೊಂಡಿಲನ್ನೇ ಮುರಿದು ರುಂಡ ಚೆಂಡಾಡಿದಾನ ಅಂದ ಬಳಿಕ ಬಹಳ ಆಶ್ಚರ್ಯ. ಹೆಂಗಪ್ಪ ಮುಂದಂದ್ರು. ಬಸವಣ್ಣನವರೇ ಹೆಂಗ? ಇಲ್ರಿ, ಬಾವೂರು ಬೊಮ್ಮಯ್ಯ ಅನ್ನುವ ಶರಣ ಜನ ಸವಾಲ್ ಹಾಕಿದಾಗ ಬಾವೂರೊಳಗಿರೋ ಬಸವಣ್ಣ ನಂದಿಯ ಮೂರ್ತಿಗೆ ಊರಿನೊಳಗಿರೋ ಜನ ಸವಾಲ್ ಹಾಕಿದ್ರ, ನಿನ್ನಲ್ಲಿ ಅಂಥ ಭಕ್ತಿ ಶ್ರದ್ಧೆ ಇದ್ದದ್ದೇ ಆದ್ರೆ ಈ ಬಾವೂರೊಳಗ ಇರೋ ನಂದೀಶಗ ಕಲ್ಲು ಬಸವನಿಗೆ ಹುಲ್ಲು ತಿನ್ನಿಸು ಅಂದಾಗ ಬಾವೂರು ಬೊಮ್ಮಯ್ಯ ಹಾಕಿದ ಸವಾಲಿನೊಳಗ ಕಲ್ಲು ಬಸವನಿಗೆ ಹುಲ್ಲು ತಿನ್ನಿಸಿದ. ಅಂತ ಸದ್ಭಕ್ತರ ಸಾಲಿನಲ್ಲಿ, ಶರಣರ ಸಾಲಿನಲ್ಲಿ ಬರುವಂತಹ ಈತ ಮಡಿವಾಳ ಮಾಚಯ್ಯ, ಬಿಜ್ಜಳ ಭೂಪಾಲ್ ಅಂತಾನೆ. ಶರಣ ಮಾಚಯ್ಯ, ನಿನ್ನ ಮ್ಯಾಲ ಆನಿ ಬಿಟ್ಟದ್ದು ತಪ್ಪ. ಬಹಳಷ್ಟು ಸಾವಿರ ವರಾಹಗಳನ್ನು ಕೊಟ್ಟು ತಂದಿದ್ದ ಈ ಆನೆಯನ್ನ. ಇಡೀ ನನ್ನ ಅರಮನೆಯೊಳಗೆ ಬಹು ಬಲಾಢ್ಯವಾಗಿರುವಂತಹ ಮದಗಜ. ತಪ್ಪಾಯಿತು, ಕ್ಷಮಾ ಮಾಡುವಂದ ಬಿಜ್ಜಳ ಭೂಪಾಲ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಸೀಮೆ ಇಲ್ಲ ಕೂಡಲ್ ಸಂಘ. ಕ್ಷಮಾ ಮಾಡು. ಮಡಿವಾಳ ಮಾಚಿದೇವ ರುಂಡವನ್ನೇ ಚಂಡಾಡಿಸಿದ ಆನೆಯನ್ನ ಒಂದಕ್ಕೊಂದು ಹಚ್ಚಿ, ಮಡಿಬಟ್ಟೆಗಳನ್ನು ಮುಟ್ಟಿರುವಂತಹ ಪ್ರಜೆಯ ರುಂಡ ಮುಂಡಗಳನ್ನು ಒಂದಕ್ಕೊಂದು ಹಚ್ಚಿ, ಕೈಯಲ್ಲಿರುವ ಖಡ್ಗವನ್ನೇ ತನ್ನ ಮೂಗಿನ ನೇರಕ್ಕೆ ಹಿಡಿದು ಭಗವಂತನ ಸ್ಮರಣೆ ಮಾಡಿ ಓಂ ನಮಃ ಶಿವಾಯವೆಂಬ ಮಂತ್ರದಿಂದ ಬಸವಾಂತ 2ಕ್ಕೆ ಖಡ್ಗ ಮುಟ್ಟಿಸ್ತಾನೆ. ಆನಿ ಝೇಂಕರಿಸ್ತಾ ಎದ್ ನಿಲ್ತದ. ಪ್ರಜೆ
ನಿದ್ದೆ ಮಾಡಿ ಎದ್ದಂಗ ಎದ್ದು ನಿಲ್ಲುತ್ತಾದ. ಎದ್ದು ನಿಂತ ಪ್ರಜೆ. ಆನೆ ಎದ್ದು ನಿಂತು ಸೊಂಡಿಲನ್ನೇ ಕೆಳಗೆ ಹಾಕಿ ಮುಂದಿನ 2 ಕಾಲುಗಳನ್ನೇ ಊರಿ ಬಸವಣ್ಣನಿಗೂ ಮಡಿವಾಳ ಮಾಚಯ್ಯನಿಗೂ ನಮನಗಳನ್ನು ಸಲ್ಲಿಸ್ತಾದ ಆನೆ. ಇಂಥ ಲೀಲೆಯನ್ನ ಮಾಡಿದ ಮಡಿವಾಳ ಮಾಚಯ್ಯನ ಮೇಲೆ ಆನೆ ಬಿಡಿಸಿ ತಪ್ಪಾತು ಅಂತ ಮಡಿವಾಳ ಮಾಚಯ್ಯನಿಗೆ ಬಿಜ್ಜಳ ರಾಜ ಕೈ ಮುಗಿದು ಕ್ಷಮೆ ಕೇಳಿಕೊಳ್ಳುತ್ತಾನ.